ನೋಡಿ, ಅವ್ರ ಮೇಲೆ ಯಾವುದು ಕಂಪ್ಲೇಂಟ್ ಇಲ್ಲ ಅಲ್ಲ. ಅವ್ರ ಮೇಲೆ ಕಂಪ್ಲೇಂಟ್ ಇರೋದು ಸೆಕ್ಷುವಲ್ ಹರಾಸ್ಮೆಂಟ್ ಕಂಪ್ಲೇಂಟ್ ಇದೆ, ಅದಕ್ಕೆ ಅವ್ರು ಇದು ಇದ್ದಾರೆ. ಅದೇನಾಗಿದೆ ಅದನ್ನು ಹೇಳಲಿ ಅಲ್ಲ ಅವರು. ಅದು ಬಿಟ್ಟು ಸುಮ್ಮನೆ ನಾನು ಹೊರಗಡೆ ಬಂದ ತಕ್ಷಣ ಪತನ ಆಗುತ್ತೆ ಅಂದರೆ ಯಾರಪ್ಪ ಇವರೆಲ್ಲರೂ? ಎಲ್ಲಿಂದ ಬಂದರು? ಇನ್ನೂ ಒಂದು MLA ಎಲೆಕ್ಷನ್ ಗೆದ್ದಿಲ್ಲ, ಇನ್ನೂ ಒಂದು ಇದು ಇಲ್ಲ, ಆಗಲೇ ನಾವು ಹೊರಗಡೆ ಬಂದರೆ ಪತನ ಆಗುತ್ತೆ ಅಂದರೆ ಏನರ್ಥ? ಅಮಿತ್ ಶಾ ಹತ್ರ ಏನು ಡೀಲ್ ಮಾಡ್ಕೊಂಡಿದ್ದೀರಾ? ಯಾಕಂದರೆ ಮೊನ್ನೆ ನೋಡಿದ್ರೆ ಏಕನಾಥ್ ಶಿಂದೆ ಅವ್ರು ಅಂತಾರೆ, ಇವ್ರು ಅಂತಾರೆ. ಏನು ಕರ್ನಾಟಕದ MLAಗಳು ಮತ್ತು ಜನರ ಓಟು BJP ಅವರ ಮಾರುಕಟ್ಟೆನಲ್ಲಿ ಮಾರಾಟಕ್ಕಿಟ್ಟಿದ್ದೀವ? ಏನು ಅಂದ್ಕೊಂಡಿದ್ದಾರೆ ಇವ್ರು? ಹೆಂಗೆ ಇಷ್ಟು ಲೂಸಾಗಿ ಮಾತಾಡೋದಕ್ಕೆ? ವಿ ಆರ್ ಅ ಗೌರ್ಮೆಂಟ್ ದಟ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್. ಏನು ಎಲ್ಲ ಖರೀದಿ ಮಾಡೋಕ್ಕೆ ಇಳಿದ್ಬಿಟ್ಟಿದ್ದಾರೆ. ಆದ್ದರಿಂದ ಅವ್ರಿಗೆ ಕೇಳಬೇಕು ತಾವು, ಯಾಕಪ್ಪ ಬಿಡುಗಡೆ ಮಾಡ್ತಾ ಇಲ್ಲ ಅಂತ. ಎಲ್ಲ ಲೀಗಲ್ ರೀತಿ ನೀತಿಗಳು ಗೊತ್ತಿದೆ ಅಲ್ಲ ಅವರಿಗೆ. ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ಲ, ಅಧಿಕೃತವಾದಂಥ ಏನು ನಿಮ್ಮ ಬಾರ್ ಕೌನ್ಸಿಲ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ವಕೀಲ, ಒಫಿಷಿಯಲ್ ಕ್ಯಾಂಡಿಡೇಟ್ ಆಫ್ BJP ವಿತ್ ಅಮಿತ್ ಶಾಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗೈಡೆನ್ಸ್ ಇದು ನಡೀತಾ ಇದೆ ಅಂತ ಅವರೇ ಹೇಳಿರೋದು, ನಾನಲ್ಲ. ಸೊ ಇದು ಅದಕ್ಕೂ ಸಾಕ್ಷಿ ಕೊಡಲಿ, ಇದಕ್ಕೂ ಸಾಕ್ಷಿ ಕೊಡಲಿ ಅಷ್ಟೇ. ನಾನು ಕಾನೂನಿಗಿಂತ ಮೇಲಲ್ಲ, ಅವರು ಅಲ್ಲ. ನಿಮ್ಮ ಹೆಸರನ್ನ ಯಾಕೆ ಅವರು ನಾನು BJP ಅವ್ರಿಗೆ ಮನೆ ದೇವರಪ್ಪ. ಹೆಸರು ಹೇಳಿದ್ದೀನಿ ನಾವು, ನನ್ನ ಹೆಸರು ಹೇಳಿಲ್ಲ ಅಂದರೆ ಅವರಿಗೆ ಎರಡು ಊಟನೂ ಜೀರ್ಣ ಆಗಲ್ಲ, ನಿದ್ದೆನೂ ಬರೋಲ್ಲ. ಫಸ್ಟು CM ಸಾಹೇಬರು, ಅದಾದಮೇಲೆ DK ಸಾಹೇಬರು, ಅದಾದಮೇಲೆ ನಾವು ತ್ರಿಮೂರ್ತಿಗಳು ಅವ್ರ ಮನೆ ದೇವರು BJP.